ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗೆಲ್ಲ ಶುಭೋದಯ. ಮ್ಯಾಚ್ ಡೇ ಗೇಮ್ ಆನ್. ಇವತ್ತು ಗೇಮ್ ಮಾತ್ರ ಆನ್ ಅಲ್ಲ, ಇವತ್ತು ಪ್ಲೇ ಆಫ್ಸೇ ಆನು. ಕ್ವಾಲಿಫೈರ್ 1 ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಮಗ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ. RCB ಏನು ಮಾಡುತ್ತೆ ಏನು ಕತೆ ಅಂತ. ನಾವು ಡೈರೆಕ್ಟ್ ಆಗಿ ಎದ್ಬಿಟ್ಟು ಕ್ವಾಲಿಫೈ ಆಗಬೇಕು ಫೈನಲ್ಗೆ ಅಂತ ಅನ್ಕೊಂಡಿದ್ದೀವಿ. ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗ್ತೀವಾ ಅಥವಾ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಸ್ಟೆಪಿಗೆ ಹೋಗ್ಬಿಟ್ಟು ಕ್ವಾಲಿಫೈ ಆಗ್ತೀವಾ, ಕ್ವಾಲಿಫೈ 2 ಆಡ್ಬಿಟ್ಟು, ಅಥವಾ GT ಕ್ವಾಲಿಫೈ 2 ಆಡ್ಬಿಟ್ಟು ಮತ್ತೆ ಫೈನಲ್ಸಿಗೆ ಬರ್ತಾರ, RCB ವರ್ಸಸ್ GTನೇ ಮತ್ತೆ ಫೈನಲ್ಗೆ ಆಗುತ್ತಾ ಅಂತ ಕಾದ್ ನೋಡ್ಬೇಕು. ಲಾಸ್ಟ್ ಟೈಮು RCB ವರ್ಸಸ್ ಪಂಜಾಬ್ ಕಿಂಗ್ಸ್, RCB ಮತ್ತೆ ಪಂಜಾಬ್ ಕಿಂಗ್ಸ್ ಟಾಪ್ ಆಫ್ ಟೇಬಲ್ ಅಲ್ಲಿ ಫಿನಿಶ್ ಮಾಡಿದ್ರು, ಅವರಿಬ್ಬರೇ ಫೈನಲ್ಗೆ ಬಂದ್ರು. ಸೊ ಇಲ್ಲೂ ಸೋತೀವಿ, ಮತ್ತೆ ಅಲ್ಲೂ ಕೂಡ ಸೋತ್ರು. ಸೊ ಅದೇ ತರ ಏನೋ ರಿಪೀಟ್ ಅಲ್ಲಿ ಕಾಸ್ಟ್ ಆಗುತ್ತಾ, ಮತ್ತೆ ಅವರು ಫೈನಲ್ಗೆ ಬಂದ್ಬಿಟ್ಟು ನಮ್ಮೇಲೆ ಮತ್ತೆ ಸೋಲ್ತಾರ. ಸೊ ಜಾಸ್ತಿ ಮುಂದೆ ಯೋಚನೆ ಮಾಡೋದು ಬೇಡ, ಇವತ್ತಿನ ಮ್ಯಾಚ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ನಾವು ಫೈನಲ್ಸ್ ಬಗ್ಗೆ, ಕ್ವಾಲಿಫೈರ್ 2 ಬಗ್ಗೆ ಅಥವಾ ಎಲಿಮಿನೇಟರ್ ಬಗ್ಗೆ ಯೋಚನೆ ಮಾಡುವಂತ ಅಗತ್ಯತೆ ಇಲ್ಲ ಇವಾಗ. ಸೊ ಕ್ವಾಲಿಫೈರ್ 1 ಅಂತ ಬಂದಾಗ ಖಂಡಿತ ಕಾಂಪಿಟೇಷನ್ ಇದೆ ಈ ಒಂದು ಗೇಮ್ ಅಲ್ಲಿ. ಇದು ಒಂದು 50-50 ಆಪರ್ಚುನಿಟಿ ಅಂತ ಹೇಳಬೇಕು. ಖಂಡಿತ ಇವ್ರಿಗೂ ಗೆಲ್ಲುವಂತ ಪಾಸಿಬಿಲಿಟಿ ಇದೆ, ಅವ್ರಿಗೂ ಗೆಲ್ಲುವಂತ ಪಾಸಿಬಿಲಿಟಿ ಇದೆ. ಯಾಕೆ ಅಂತಂದ್ರೆ ಆಗಿರುವಂತದ್ದು 2 ಮ್ಯಾಚ್ ಈ ಸೀಸನ್ ಅಲ್ಲಿ, RCB ವರ್ಸಸ್ GT. ಎರಡರಲ್ಲಿ 1 ಮ್ಯಾಚ್ RCB ಗಿದ್ರೆ 1 ಮ್ಯಾಚ್ GT ಅವ್ರು ಗೆದ್ದಿದ್ದಾರೆ. ನಮ್ಮ ಹೋಮ್ ಅಲ್ಲಿ ನಾವು ಡಾಮಿನೇಟ್ ಮಾಡಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಇವರು ಅವರ ಹೋಮ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಡಾಮಿನೇಟ್ ಮಾಡ್ಬಿಟ್ಟು ಗೆದ್ದಿದ್ದಾರೆ. ಬಟ್ ಒಂದೇನು ಅಂತಂದ್ರೆ RCB ಇರುವಂತ ಪಾಸಿಟಿವ್, ನಾವು ಧರ್ಮಶಾಲಾ ಸ್ಟೇಡಿಯಂ ಅಲ್ಲಿ ಆಡಿದೀವಿ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್. ಇವರು ಆಡಿಲ್ಲ ಧರ್ಮಶಾಲಾ ಸ್ಟೇಡಿಯಂ ಅಲ್ಲಿ. ಸೊ ಅದು ಒಂದು ಬಿಗ್ಗೆಸ್ಟ್ ಪಾಸಿಟಿವ್ ನಮ್ಮ RCBಗೆ. ಅಂಡ್ ನಾವು RCB ಆಡ್ಬಿಟ್ಟು ಪಂಜಾಬ್ ಕಿಂಗ್ಸ್ ವಿರುದ್ಧನೇ ಗೆದ್ದಿದೀವಿ ಅಲ್ಲಿ. ಸೊ ಇದು ಬಿಗ್ಗೆಸ್ಟ್ ಪಾಸಿಟಿವ್ ಆಗಿರೋದ್ರಿಂದ ಇವ್ರಿಗೆ ಆ ಒಂದು ಅಡ್ವಾಂಟೇಜ್ ಇಲ್ಲ. ಬೇರೆ ಅಡ್ವಾಂಟೇಜ್ ಎಲ್ಲ ಇದೆ. ಟೂರ್ನಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ GT ಅವರು, ಒಳ್ಳೆ ಕ್ವಾಲಿಟಿ ಬ್ಯಾಟರ್ಸ್ ಇದ್ದಾರೆ, ಟಾಪ್ ಆಫ್ ದ ಆರ್ಡರ್ ಅಲ್ಲಿ ಒಳ್ಳೆ ಬೌಲಿಂಗ್ ಯೂನಿಟ್ ಇದೆ. ಸೊ ಅದೆಲ್ಲ ಪಾಸಿಟಿವ್ ಆಯ್ತು ಅಂದ್ರೂ ಕೂಡ ಆ ಸ್ಟೇಡಿಯಂ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. SPCA ಯಾವ್ದು ಸ್ಟೇಡಿಯಂ, ಅದು ಧರ್ಮಶಾಲಾ ಸ್ಟೇಡಿಯಂ. ಸೊ ಈ ಸ್ಟೇಡಿಯಂನ ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ, 1 ಮ್ಯಾಚ್ ಆಡಿಲಿ ಗೆದ್ದಿರೋದ್ರಿಂದ. ಸೊ ಅದನ್ನ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತ ನಮ್ಮ RCB ಕಡೆನೆ ಹೋಪ್ಫುಲ್ ಇರುತ್ತೆ. ಅಂಡ್ 2 ಮ್ಯಾಚ್ ಆಗಿರೋದ್ರಲ್ಲಿ 1 ಮ್ಯಾಚ್ ಹೈ ಸ್ಕೋರಿಂಗ್ ಗೇಮ್ ಆಗಿದೆ, 1 ಮ್ಯಾಚ್ ಲೋ ಸ್ಕೋರಿಂಗ್ ಗೇಮ್ ಆಗಿದೆ RCB ವರ್ಸಸ್ GT ಈ ಒಂದು ಸೀಸನ್ ಅಲ್ಲಿ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಲ್ಮೋಸ್ಟ್ ಒಂದು 5-6 ದಿನದ ಗ್ಯಾಪ್ ಅಲ್ಲಿ 2 ಮ್ಯಾಚ್ ಕೂಡ ಕಂಪ್ಲೀಟ್ ಆಯಿತು. ಸೊ ಫಸ್ಟ್ ಮ್ಯಾಚ್ RCB ಗೆಲ್ತಾರೆ, ಅದೊಂದು ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಅದು ಹಾವಳಿ ಮಾಡ್ಕೊಂಡು ಗೆಲ್ತಾರೆ, ಅಂದ್ರೆ ಸ್ವಲ್ಪ ಕ್ಲೋಸ್ ಮಾರ್ಜಿನ್ ಆಗಿತ್ತು ಅಂತ ಅನ್ಕೊಳ್ಳಿ. ಸಾಯಿ ಸುದರ್ಶನ್ ಸೆಂಚುರಿ ಕೂಡ ಕೊಡ್ತಿದ್ರು. ಸಾಯಿ ಸುದರ್ಶನ್ ಮಸ್ತಾಗಿ ಆಡಿದ್ದಾರೆ RCB ಅಗೇನ್ಸ್ಟ್. ಈ ಕಡೆ ನೋಡ್ಕೊಂಡ್ರೆ ಜಾಸ್ ಬಟ್ಲರ್ ಮತ್ತೆ ಶುಭ್ಮನ್ ಗಿಲ್ ಸೆಕೆಂಡ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ RCB ಅಗೇನ್ಸ್ಟ್. ಅಂಡ್ RCB ಪರವಾಗಿ ನೋಡ್ಕೊಂಡ್ರೆ ದೇವದತ್ ಪಡಿಕಲ್ 2 ಇನ್ನಿಂಗ್ಸ್ ಅಲ್ಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 2 ಮ್ಯಾಚ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು ಪ್ಲೇಯರ್ ಯಾರು ಅಂದ್ರೆ ದೇವದತ್ ಪಡಿಕಲ್ ಮಾತ್ರ. ವಿರಾಟ್ ಕೊಹ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಅಂದ್ರೆ ಸೆಕೆಂಡ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ 80+ ರನ್ಸ್ ನ ಹೊಡೆದಿದ್ರೆ, ಆದ್ರೂ ಕೂಡ ಅದನ್ನ ಗೆಲ್ಸೋದಿಕ್ಕೆ ಆಗ್ಲಿಲ್ಲ. ಲಾಸ್ಟ್ ಮ್ಯಾಚ್ ಆದಾಗ ಗೊತ್ತಿರೋದು ಏನೇನಾಯ್ತು ಅಂತ, ಜೇಸನ್ ಹೋಲ್ಡರ್ ನ ಎಲ್ಲ ಸಿಕ್ಕಾಪಟ್ಟೆ ಬೈಕೊಂಡ್ಬಿಟ್ಟಿದ್ವಿ. ಜೇಸನ್ ಹೋಲ್ಡರ್ ಹಂಗ್ ಹಿಡಿದ್ರು ಕ್ಯಾಚ್, ಹಿಂಗ್ ಹಿಡಿದ್ರು ಕ್ಯಾಚ್ ಅಂತ. ಜೇಸನ್ ಹೋಲ್ಡರ್ ಮ್ಯಾಚ್ ಹೊರಟೋಗ್ಬಿಡ್ತು ನಮ್ಮ RCBಗೆ ಏನತ್ರ. ಸೊ ಜೇಸನ್ ಹೋಲ್ಡರ್ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಬೌಲಿಂಗ್ ಅಲ್ಲಿ. ಸಿರಾಜ್ ಭಾಯ್ ಚೆನ್ನಾಗಿ ಹಾಕಿರ್ತಾರೆ, ಅರ್ಷದ್ ಖಾನ್ 3 ವಿಕೆಟ್ ಎತ್ತಿರ್ತಾರೆ. ಸೊ ಇವತ್ತು ಕೂಡ ಅವರೆಲ್ಲ ಇದ್ದಾರೆ. ಸೊ ಅದರಿಂದ ಖಂಡಿತ ಬೌಲಿಂಗ್ ಅಂತ ಬಂದಾಗ ಒಂದ್ ಸ್ವಲ್ಪ ಕೆಪಾಬಿಲಿಟಿ ಜಾಸ್ತಿ ಇದೆ ಅಂತ ಹೇಳಿದೀನಿ. ಪ್ಲೇಯಿಂಗ್ 12 ನ ಕಂಪಾರಿಸನ್ ಮಾಡ್ಬಿಟ್ಟು ನೆನೆ ಬ್ಯಾಟಿಂಗ್ ನಮ್ ಜಾಸ್ತಿ ಚೆನ್ನಾಗಿದೆ, ಬೌಲಿಂಗ್ ಅವ್ರು ಜಾಸ್ತಿ ಚೆನ್ನಾಗಿದೆ ಅಂತ. ಸೊ RCB's ಬ್ಯಾಟಿಂಗ್ ವರ್ಸಸ್ GT ಅವರ ಬೌಲಿಂಗ್ ಅಂತಾನೆ ಇದನ್ನ ಹೇಳ್ಬೇಕು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಲೋ ಸ್ಕೋರಿಂಗ್ ಗೇಮ್ ಆಗಿತ್ತು. ಸೊ ಅಷ್ಟರ ಮಟ್ಟಿಗೆ RCB ಬ್ಯಾಟರ್ಸ್ಗಳು ಹಾವಳಿ ಮಾಡೋದಕ್ಕೆ ಆಗಿರ್ಲಿಲ್ಲ. ಇವರು ಏನು ಅಂತ ಹಾವಳಿ ಮಾಡ್ಬಿಟ್ಟಿದ್ರು ಅಂತಲ್ಲ, ಇವರು ಕೂಡ 6 ವಿಕೆಟ್ ನ ಕಳ್ಕೊಂಡಿದ್ರು ಅವರ ಹೋಮ್ ಅಲ್ಲೇನೆ. ಬಟ್ ಆದ್ರೂ ಚೇಸ್ ನ ಮಾಡಿದ್ರು. ಆಲ್ಮೋಸ್ಟ್ ಅಷ್ಟು 30 ಬಾಲ್ ಇತ್ತು, ಇನ್ನ ಅವಾಗಲೇ ಚೇಸ್ ಡೌನ್ ಮಾಡ್ಬಿಟ್ಟು ಬಿಸಾಕಿದ್ರು. ಸೊ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟರಿನೇ ಆಗಿತ್ತು. ಅಂಡ್ ಸಖತ್ತಾಗಿ ಕಾಣಿಸ್ಕೊಂಡಿದ್ರು ಅವರು GT ಅವರು. ರೀಸೆಂಟ್ ಪಾಸ್ಟ್ ಎಲ್ಲ ನೋಡ್ತು ಅಂತಂದ್ರೆ ಹೆವಿ ಮ್ಯಾಚ್ಗಳನ್ನ ಗೆದ್ಕೊಂಡ್ ಬಂದಿದ್ದಾರೆ. RCB ಕಂಪೇರ್ ಮಾಡ್ತು ಅಂದ್ರೆ ಸೆಕೆಂಡ್ ಫೇಸು GTಗೆ ಸಖತ್ತಾಗಿದೆ. ಜೊತೆಗೆ ಲಾಸ್ಟ್ ಮ್ಯಾಚ್ ನೋಡಿ 89 ರನ್ ಮಾರ್ಜಿನ್, ಹ್ಯೂಜ್ ಮಾರ್ಜಿನ್ ವಿಕೆಟ್ನ ತಗೊಂಡು ಟೇಬಲ್ ಟಾಪ್ ಅಲ್ಲಿ ಕ್ವಾಲಿಫೈ ಆಗಬೇಕು ಅನ್ನೋ ಹತ್ರ, 2ನೇ ಪೊಸಿಷನ್ 1ನೇ ಪೊಸಿಷನ್ ಕ್ವಾಲಿಫೈ ಆಗಬೇಕು ಅನ್ನೋ ಹತ್ರ ಅವ್ರ ಮೈಂಡ್ ಸೆಟ್ ಇತ್ತು. ಸೊ ಅದಕ್ಕೋಸ್ಕರ ಒಂದು ಹ್ಯೂಜ್ ಮಾರ್ಜಿನ್ ವಿಕೆಟ್ನ ಸಲೀಸಾಗಿ ಈಸಿಯಾಗಿ ತಗೊಂಡ್ರು. ಅಂಡ್ ಗೊತ್ತಿರೋದೇ ಕೆಪಾಬಿಲಿಟಿ ಅಂತೂ ಖಂಡಿತ ಇದೆ GT ಅವರಿಗೆ. ಈ ಮ್ಯಾಚ್ ನ ಗೆಲ್ಲೋದಕ್ಕೆ ಏನಿಲ್ಲ ಅಂತೇನಿಲ್ಲ. ಸೊ ಇದೊಂದು 50-50 ಮ್ಯಾಚ್ ಆಗಿದೆ. ಯಾಕಂದ್ರೆ ಈಕ್ವಲಿ ಕೇಪಬಲ್ ಇದ್ದಾರೆ GT ಅವರು. ಯಾಕಂದ್ರೆ 1 ಮ್ಯಾಚ್ ಅವರು ಗೆದ್ದಿರೋ, 1 ಮ್ಯಾಚ್ ನಾವು ಗೆದ್ದಿದ್ವಿ. ಇವತ್ತು ಧರ್ಮಶಾಲಾ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗ್ತಿರೋದ್ರಿಂದ ಏರ್ ರೆಸಿಸ್ಟೆನ್ಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುತ್ತೆ. ಸೊ ಅದನ್ನ ಬಾಲ್ ಬೇಗ ಟ್ರಾವೆಲ್ ಆಗುತ್ತೆ. 6 ಹೊಡೆಯೋರಿಗೆ ಒಂಥರ ಹಬ್ಬ ಅಂತ ಹೇಳ್ಬೇಕು ಈ ಒಂದು ವೆನ್ಯೂಲಿ. ಹೈ ಸ್ಕೋರಿಂಗ್ ಗೇಮ್ ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡ್ತೀನಿ HPCA ಸ್ಟೇಡಿಯಂ ಅಲ್ಲಿ. ಅಂಡ್ ಫಸ್ಟ್ 4ರಿಂದ 5 ಓವರ್ ಖಂಡಿತ ಪೇಸಸ್ಗಳು ಎಫೆಕ್ಟಿವ್ನೆಸ್ ನ ತೋರಿಸಬಹುದು. ಅಂಡ್ ಸ್ಟ್ಯಾಟ್ಸ್ ಕೂಡ ಅದೇ ತರ ಇದೆ, ಪೇಸಸ್ ಫ್ರೆಂಡ್ಲಿ ಆಗಿರುವಂತ ಸ್ಟ್ಯಾಟ್ಸ್ ಇದೆ. ಸ್ಪಿನ್ನರ್ಸ್ ಗಳಲ್ಲಿ ಡಾಮಿನೇಟ್ ಮಾಡಿರುವಂತದ್ದು ಸಿಕ್ಕಾಪಟ್ಟೆ ಕಮ್ಮಿ. ಯೂಶಲಿ ಈ ಒಂದು IPL ಸ್ಪಿನ್ನರ್ಸ್ ಗಳು ಡಾಮಿನೇಟ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಬರೀ ಪೇಸಸ್ ಗಳೇ ಡಾಮಿನೇಟ್ ಮಾಡಿರುವಂತದ್ದು, ಜೊತೆಗೆ ಬ್ಯಾಟರ್ಸ್ ಗಳು ಡಾಮಿನೇಟ್ ಮಾಡಿರೋದು. ಅದು HPCA ಸ್ಟೇಡಿಯಂ ಅಲ್ಲಿ ಖಂಡಿತ ಬ್ಯಾಟರ್ಸ್ ಗಳ ಹಾವಳಿ ಅಂತೂ ಇವತ್ತು ಇದ್ದೇ ಇರುತ್ತೆ. ಇವತ್ತು 200+ ಕ್ಲಾಕ್ ಆಗೇ ಆಗುತ್ತೆ ಸ್ಕೋರ್. ಆಗಿರುವಂತ 8 ಮ್ಯಾಚ್ ಅಲ್ಲಿ 4 ಮ್ಯಾಚ್ ನ GT ಗೆದ್ದಿದ್ರೆ, 4 ಮ್ಯಾಚ್ ನ RCB ಗೆದ್ದಿದ್ರೆ. ಸೊ ಈಕ್ವಲ್ ಆಗಿದೆ ಗುರು. ಇವತ್ತು ಲೀಡ್ ನ ತಗೊಬೇಕಷ್ಟೇ ಯಾವ್ದಾರ ಒಂದು ಟೀಮು. 4-4 ಆಗಿದೆ, ಒಂಥರ ಟೈ ಆಗಿ ಹೋಗ್ಬಿಟ್ಟಿದೆ ಈ ಒಂದು 8 ಮ್ಯಾಚ್ ನ ಬ್ಯಾಟಲ್ ಅಲ್ಲಿ. ಸೊ ಇವತ್ತು ಯಾರು ಮುಂದಕ್ಕೆ ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮಗ. ಸೊ ಹೆಡ್ ಅಂತೂ ಸಿಕ್ಕಾಪಟ್ಟೆ ಸೈಕ್ ಆಗಿದೆ ಬ್ಯಾಟಲ್. ಅಂಡ್ ಗೊತ್ತಿರೋದೇನೆ, ಇವತ್ತು RCB ಗೆಲ್ಬೇಕು ಅಂತಂದ್ರೆ GTಯ ಓಪನರ್ಸ್ ನ ಬೇಗ ಎತ್ತಬೇಕು. ಇದೊಂದೇ ಮೈಂಡ್ ಸೆಟ್ RCB ಇರೋದು.
ಇವಾಗ ಬೌಲರ್ಸ್ಗಳಿಗೆ. ಇವ್ರಿಗೂ ಅಷ್ಟೇ ವಿರಾಟ್ ಕೊಹ್ಲಿ ವಿಕೆಟ್ನ ಆದಷ್ಟು ಬೇಗ ಎತ್ತಬೇಕು ಅನ್ನೋದನ್ನೇ ಇರೋದು. ಅಂದ್ರೆ ನಮ್ಮಲ್ಲಿ ಬ್ಯಾಟರ್ಸ್ಗಳು ಡೆಪ್ತ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವರಿಗೆ ಕಂಪೇರ್ ಮಾಡ್ತು ಅಂದ್ರೆ. ಯಾರನ್ನ ಒಬ್ಬನ ಎದ್ದೇಳ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ಅಂತೂ ಖಂಡಿತ RCB ಇದ್ದೇ ಇರುತ್ತೆ. ಬಟ್ ಇವರಿಗೆ ಅಂತ ಕಾನ್ಫಿಡೆನ್ಸ್ನ ಕೊಡೋದಿಲ್ಲ. ಯಾಕಂದ್ರೆ ವಾಷಿಂಗ್ಟನ್ ಸುಂದರ್ ಆಗಿರಲಿ, ಟೆವಾಟಿ ಆಗಿರಲಿ, ಮೊದಲು ಮಿಡ್ಲ್ ಆರ್ಡರ್ಲಿ ಜೊತೆಗೆ ಇಶಾಂತ್ ಸಿಂಧು ಆಗಿರಲಿ ಅಂತ ಮಟ್ಟದ ಹೆವಿ ಮಟ್ಟದ ಕಾನ್ಫಿಡೆನ್ಸ್ನ ಕೊಡುವಂತ ಇಲ್ಲ. ಜಾಸ್ ಬಟ್ಲರು, ಸಾಯಿ ಸುದರ್ಶನ್ ಮತ್ತೆ ಗಿಲ್ ಕೊಡೋಷ್ಟು ಕಾನ್ಫಿಡೆನ್ಸು ಈ ಟೀಮಲ್ಲಿ ಯಾರು ಕೂಡ ಬ್ಯಾಟಿಂಗ್ ಅಲ್ಲಿ ಕೊಡೋಕ್ಕಾಗಲ್ಲ. ಬಟ್ ನೋಡಿ, ಇರೋದೇ 3 ಜನ, ಆ 3 ಜನದಲ್ಲೇ ಆಟಾಡ್ಕೊಂತಾರೆ ಅವರು. ನಮ್ಗೆ ಅಷ್ಟೇ ಸಾಕು, ನಾವು 3 ಜನದಲ್ಲೇ ಆಟಾಡ್ಕೊಂತೀವಿ. ನಮ್ಗೆ ವಿಕೆಟ್ ಎತ್ಬಿಡ್ರಲ್ಲ, ತಾಕತ್ರ ವಿಕೆಟ್ ಎತ್ಬಿಡ್ರಲ್ಲ, ನೀವು ತೋರಿಸ್ಬಿಡ್ರಲ್ಲ ಅನ್ನೋ ಥರ ಚಾಲೆಂಜ್ ಮಾಡ್ತಾರೆ. ನೀವು ನೋಡಿ, ಅವ್ರು 3 ಜನದ ವಿಕೆಟ್ನ ಯಾವಾಗ ಕಳ್ಕೊಂಡಿದ್ರೆ ಅವಾಗ ಮ್ಯಾಚ್ನ ಸೋತಿದ್ದಾರೆ. ಬೇಗ ಕಳ್ಕೊಂಡಾಗ, ಬೇಗ ಯೂಶಲಿ ಕಳ್ಕೊಳ್ಳೋದಿಲ್ಲ ಇವರು, ಬೇಗ ಕಳ್ಕೊಂಡಾಗ ಮ್ಯಾಚ್ನ ಸೋತಿದ್ರೆ. ಸೊ ಈ 3 ಜನದ ವಿಕೆಟ್ ನಮ್ಮ RCB ಬೌಲಿಂಗ್ ಯೂನಿಟ್ಗೆ ಚಾಲೆಂಜ್, ಬಿಗ್ಗೆಸ್ಟ್ ಚಾಲೆಂಜ್ ಇದು. ಭುವನೇಶ್ವರ್ ಕುಮಾರ್ಗಾಗಿರ್ಲಿ, ಜೊತೆಗೆ ಜಾಶ್ ಹೆಜಲ್ವುಡ್ ಆಗಿರ್ಲಿ, ಇನಿಷಿಯಲಿ 3 ಓವರ್ ಹಾಕ್ಲೇಬೇಕು, ಇವರೇ ಹಾಕ್ಲಿ ಅಂತ ಹೇಳ್ತೀನಿ ನಾನು. ಹೋಬಳಿಯಲ್ಲಿ 3 ಓವರ್ ಹಾಕ್ಸ್ಬಿಡಪ್ಪ. ಭುವನೇಶ್ವರ್ ಕುಮಾರ್ಗೆ ಹೆಂಗಾನ ಮಾಡಿ ಹಾಕ್ಸ್ಬಿಡಿ, 2 ಓವರ್ ಹಾಕ್ಸೋದೆಲ್ಲ ಬೇಡ, 3 ಓವರ್ ಹಾಕಿಸ್ಬಿಡಿ. ಯಾಕಂದ್ರೆ ಇನಿಷಿಯಲಿನ ವಿಕೆಟ್ ಎತ್ತಬೇಕು ಇವ್ರದ್ದು, ಮುಲಾಜೆ ಇಲ್ಲ. ಹೋಬಳಿಯಲ್ಲಿ ಇವ್ರನ್ನ ಬಿಟ್ಕೊಂಡ್ರು ಅಂತಂದ್ರೆ ಅಟ್ಲೀಸ್ಟ್ 1 ವಿಕೆಟ್ ಆದ್ರೂ ಎತ್ತಲೇಬೇಕು, ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಲೇಬೇಕು. ಪಾರ್ಟ್ನರ್ಶಿಪ್ನ ಗ್ರೋ ಮಾಡೋದಕ್ಕೆ ಬಿಟ್ರು ಅಂತಂದ್ರೆ, ಇನ್ ಕೇಸ್ ಏನೋ ಲೋ ಲಾಸ್ ಇದ್ರು ಹೋಬಳಿಯಲ್ಲಿ ಅಂತಂದ್ರೆ, ಇವ್ರು ನಿಜವಾಗ್ಲೂ ಎಲ್ಲಿಗೂ ಎತ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ 100% ಪಾರ್ಟ್ನರ್ಶಿಪ್ ಆಗುತ್ತೆ, ಮತ್ತೆ ಅದೇ ರಿಪೀಟ್ ಟೆಲಿಕಾಸ್ಟ್ ಆಗುತ್ತೆ. ಸೆಂಚುರಿ ಬೇರೆ ಒಂದು ಇದೆ ಸಾಯಿ ಸುದರ್ಶನ್ ಅವ್ರಿಗೆ, ನಮ್ಮ RCB ಅಗೇನ್ಸ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಶುಭ್ಮನ್ ಗಿಲ್ಗಿಂತ ನನ್ನ ಸಾಯಿ ಸುದರ್ಶನ್ನೇ ಭಯ ಜಾಸ್ತಿ. ಯಾಕೆಂದ್ರೆ ಸಾಯಿ ಸುದರ್ಶನ್ ಮಸ್ತಾಗಿ ಆಡೋದು RCB ಅಗೇನ್ಸ್ಟು. ಬರೀ ಈ ಸೀಸನ್ ಮಾತ್ರ ಅಂತಲ್ಲ, ಲಾಸ್ಟ್ ಸೀಸನ್ RCB ಅಂತಾನೆ ಒನ್ ಆಫ್ ದ ಫೇವರೇಟ್ ಫ್ರಾಂಚೈಸಿ ಅನ್ನತ್ರ ಟ್ರೀಟ್ ಮಾಡ್ತಾರೆ ಸಾಯಿ ಸುದರ್ಶನ್. ಒಂದಷ್ಟೇ RCB ಬೌಲರ್ಸ್ ಗಳಿಗೆ ಇರುವಂತದ್ದು ಟಾಸ್ಕ್ ಅದೇ, ಇವರು ಇಬ್ರು ವಿಕೆಟ್ನ, ಬಟ್ಲರ್ ಇದ್ರು ಇರಲಿ ಪರವಾಗಿಲ್ಲ, ಇವರಿಬ್ರು ವಿಕೆಟ್ನ ಆದಷ್ಟು ಬೇಗ ಎತ್ಬಿಟ್ಟು ಕಳಿಸ್ಬೇಕು ಅಂತ ನಾವು ಅನ್ಕೊಂತ ಇರ್ತೀವಿ. ಬೀಳಿ ವಿಕೆಟ್ ಅಂತ. ಅಂಡ್ ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ HPCS ಸ್ಟೇಡಿಯಂ ಅಲ್ಲಿ ಯಾವಾಗ ಅಂತಂದ್ರೆ, ಅದು ಚೇಸ್ ಮಾಡಿದಾಗ ಅದನ್ನ ಖಂಡಿತ ಒಂದು ಟಾಸ್ ಗೆದ್ರು ಬೌಲಿಂಗ್ ನ ಆಯ್ಕೆ ಮಾಡ್ಕೊಳ್ಳೋದು. ಸೊ ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ, ಡಿಫೆಂಡ್ ಎಲ್ಲ ಮಾಡೋದಿಲ್ಲ. ಫಿಲ್ ಸಾಲ್ಟ್ ಏನೋ ರಿಟರ್ನ್ ಆಗ್ತಾರ ಇವತ್ತು ಮ್ಯಾಚ್ಗೆ ಅಂತ ನೋಡ್ತು ಅಂತಂದ್ರೆ, ಪ್ಲೇ ಆಫ್ಸ್ ರಿಟರ್ನ್ ಆಗ್ಬೋದು ಅನ್ನೋ ತರ ಹೋಪ್ಸ್ ಇತ್ತು. ಬಟ್ ಇವಾಗ ಬರ್ತಿರುವಂತ ಪ್ರಕಾರ ಇವತ್ತು ಫಿಲ್ ಸಾಲ್ಟು ಆಡ್ತಾ ಇಲ್ಲ. ಗೊತ್ತಿಲ್ಲ ಮುಂದೆ ಆಡ್ತಾರೋ ಆಡೋದಿಲ್ಲ ಅಂತ. ಬಟ್ ಇವತ್ತಿನ ಪ್ರಕಾರ ರಜತ್ ಪತ್ಲಾರ್ ಕನ್ಫರ್ಮೇಷನ್ ಕೊಡಿದ್ರೆ ಫಿಲ್ ಸಾಲ್ಟ್ ಅವರು ಆಡ್ತಿಲ್ಲ, ಇನ್ನು ಅವರು ರಿಕವರ್ ಆಗ್ತಾ ಇದ್ದಾರೆ ಅಂಡ್ ಹೋಪ್ಫುಲಿ ಬರುವಂಥ ಲಕ್ಷಣಗಳು ಇದೆ ಅಂತ ಹೇಳಿದರೆ. ಬಟ್ ಇವತ್ತಿನ ಮ್ಯಾಚ್ ಆಡ್ತಿಲ್ಲ. ವೆಂಕಟೇಶ್ ಅಯ್ಯರ್ ಜೊತೆಗೆ ವಿರಾಟ್ ಕೊಹ್ಲಿನ ಓಪನ್ ಮಾಡಿದ್ರೆ. ಅಂಡ್ ಲಾಸ್ಟ್ ಮ್ಯಾಚ್ ಸಾಕಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತೂ ಬಂದಿತ್ತು ವಿರಾಟ್ ಕೊಹ್ಲಿ ಮತ್ತು ವೆಂಕಟೇಶ್ ಅಯ್ಯರ್ನ ಮಧ್ಯ. ಸೊ ಈ ಮ್ಯಾಚ್ ಕೂಡ ಅದೇ ತರ ಒಂದು ಹೆವಿ ಬ್ಲಾಸ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಬಟ್ ಇವ್ರ ವಿಚಾರದಲ್ಲಿ ಹಂಗಲ್ಲ ಗುರು, ಇವ್ರು ಹೊಡೆಯೋ ಸ್ಕೋರೇ ಗೊತ್ತಾಗಲ್ಲ. ನಮ್ಮ RCB ಹೊಡಿತಾರ ಅಟ್ಲೀಸ್ಟ್ ಗೊತ್ತಾಗುತ್ತೆ, ವೆಂಕಟೇಶ್ ಅಯ್ಯರ್ ಹೊಡಿತಾರ ಗೊತ್ತಾಗುತ್ತೆ, ವಿರಾಟ್ ಕೊಹ್ಲಿ ಹೊಡಿತಾರ ಗೊತ್ತಾಗುತ್ತೆ. ಬಟ್ ಇವರು ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ ಅದ್ ಯಾವಾಗ ಹೊಡಿತಾರೋ, ಅದ್ ಏನ್ ಕತೆನೋ ಎಲ್ಲ ಕೆಳಗಡೆ ಹೊಡ್ಕೊಂಡ್ಬಿಡ್ತಾರೆ. ಏರಿಯಲ್ ರೂಟ್ ತಗೊಳ್ಳೋದಿಲ್ಲ ಜಾಸ್ತಿ, ಎಲ್ಲೋ ರೇರು ಏರಿಯಲ್ ರೂಟ್ ತಗೊಳೋದು, ಎಲ್ಲೋ 6 ಹೊಡೆಯೋದು ರೇರು, ಎಲ್ಲ ಕೆಳಗಡೆ ಹೊಡ್ಕೊಂಡ್ಬಿಟ್ಟು ರನ್ಸ್ಗಳ ಸ್ಕೋರ್ ಮಾಡ್ಬಿಡ್ತಾರೆ. ಸ್ಕೋರ್ ಹೆಂಗ್ ಇಷ್ಟು ಮುಂದಕ್ಕೆ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಇವ್ರಿಬ್ರು ಆಡ್ತಾ ಇರ್ಬೇಕಾದ್ರೆ. ಆ ತರ ನಿಧಾನಕ್ಕೆ ಜೋರಾಗಿ ಸ್ಕೋರ್ ಮಾಡ್ಬಿಟ್ಟಿರ್ತಾರೆ. ನನಗೇನೋ ಒಂದು ಗಟ್ ಫೀಲಿಂಗ್ ಗೊತ್ತಾಯ್ತಾ ಮಗ, ಈ ಮ್ಯಾಚ್ ಅಲ್ಲಿ ಕೃಣಾಲ್ ಪಾಂಡ್ಯ ಗೇಮ್ ಚೇಂಜರ್ ಆಗ್ಬಹುದು ಅಂತ. ಹೌದು, ನಾನು ಬ್ಯಾಟರ್ಸ್ ಗಳನ್ನ ಹೇಳ್ತಿದ್ದೆ ಯೂಶಲಿ, ಬಟ್ ಈ ಸಲ ನನಗೆ ಫೀಲ್ ಆಗ್ತಿದೆ ಕೃಣಾಲ್ ಪಾಂಡ್ಯ ಗೇಮ್ ಚೇಂಜರ್ ಆಗ್ಬೋದು ಅಂತ. ಬ್ಯಾಟರ್ಸ್ ಗಳ ವಿಚಾರಕ್ಕೆ ಬಂತು ಅಂದ್ರೆ ದೇವದತ್ ಪಡಿಕ್ಕಲ್ ಅಟ್ಯಾಕ್ ಮಾಡ್ಬೋದು ಇವ್ರ ಮೇಲೆ ಅಂತ ನನಗೆ ಫೀಲ್ ಬರ್ತೈತೆ. ಯಾಕಂದ್ರೆ 2 ಮ್ಯಾಚ್ ಕೂಡ ಇವರ ಅಗೇನ್ಸ್ಟ್ ಸಖತ್ತಾಗಿ ಪರ್ಫಾರ್ಮ್ ಮಾಡೋದು. ನಮ್ಮ RCB ಪರವಾಗಿ ಕನ್ಸಿಸ್ಟೆಂಟ್ ಆಗಿ ಆಡೋದು DDP ಮಾತ್ರನೇ. ವಿರಾಟ್ ಕೊಹ್ಲಿ ಒಂದು ಮ್ಯಾಚ್ ಫೇಲ್ ಆಗಿರೋ, ಒಂದು ಮ್ಯಾಚ್ ಕ್ಲಿಕ್ ಆಗಿದ್ದಾರೆ ಅಂಡ್ ಜೇಕೋಬ್ ಬೇತಲ್ ಬಿಟ್ಟಾಕಿ ಅದು. ಅಂಡ್ ಬೇರೆ ಬ್ಯಾಟರ್ಸ್ಗಳು ರಜತ್ ಪತಿದಾರ್ ಆಗಿರ್ಬೋದು, ಅವರೇ ಅಂತ ಮಟ್ಟಿಗೆ ಕ್ಲಿಕ್ ಆಗಿಲ್ಲ GT ಅಗೇನ್ಸ್ಟು. ಬಟ್ ದೇವದತ್ ಪಡಿಕ್ಕಲ್ ಮಾತ್ರ 2 ಮ್ಯಾಚ್ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡೋದು. ಅದರಿಂದ ಈ ಮ್ಯಾಚ್ ಕೂಡ ಅವ್ರ ಮೇಲೆ ಸಿಕ್ಕಾಪಟ್ಟೆ ಹೋಪ್ ಇರುತ್ತೆ, ಏನಾರು ಒಂದು ಮಾಡ್ತಾರೆ ಅಂತ. ಅಂಡ್ ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಇದ್ದಷ್ಟು ಕೂಡ ಗೊತ್ತಲ್ಲಪ್ಪ, ನಮಗೆ ಸ್ಕೋರ್ ಬರ್ತಾನೆ ಇರುತ್ತೆ. ಅಂಡ್ ಒಂದು ಇರ್ತದೆ ಒಂದು ಹೊರಗಡೆ, ವಿರಾಟ್ ಕೊಹ್ಲಿ ಅವರೇ ಅಂದರೆ ಖಂಡಿತ ಮ್ಯಾಚ್ ನಮ್ದೇನೆ ಮುಗಿಸ್ತಾರೆ ಪಕ್ಕ. ಚೇಸ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಕ್ರೀಸಲ್ಲಿ ಇದ್ರು ಅಂದರೆ ಪಕ್ಕ ಶತಾಯ ಗತಾಯ 250 ಆದ್ರೂ ಆಗಲಿ ವಿರಾಟ್ ಕೊಹ್ಲಿ ಇದ್ರು ಅಂದರೆ ಗೆಲ್ಲಿಸ್ತಾರೆ. ಸೊ ನಾವು ಚೇಸ್ ಮಾಡೋದಕ್ಕೆ ಹೋಪ್ ಮಾಡ್ತಿದ್ದೆ ನಾನು ಈ ಮ್ಯಾಚು. ಇನ್ ಕೇಸ್ ನಾವು ಫಸ್ಟ್ ಬ್ಯಾಟಿಂಗ್ ಸಿಕ್ತು ಅಂತಂದ್ರೆ ಒಂದು ಸ್ವಲ್ಪ ಲತ್ತೆ ಅಂತ ಅನ್ಕೊಳ್ಳಿ, ಯಾಕಂದ್ರೆ ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಒಂದು ವೆನ್ಯೂಲಿ. ಸೊ ಫಸ್ಟ್ ಬ್ಯಾಟಿಂಗ್ ಸಿಕ್ತು ಅಂದ್ರೂ ಕೂಡ ಖಂಡಿತ 230 ಅಂಡ್ ಅಬೋ ಹೊಡಿಲೇಬೇಕು. ಯಾಕಂದ್ರೆ ರೀಸೆಂಟ್ ಆಗಿ ಇವ್ರು ಹೊಡಿತಾರೋ ಅಂತ ಫ್ಲೋನ ನೋಡ್ತು ಅಂತಂದ್ರೆ, ಟಾಪ್ 3 ಬ್ಯಾಟರ್ಸ್ ಆಡ್ತಾರ ನೋಡ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಆಡ್ತಾ ಇದ್ದಾರೆ. ಅಂಡ್ ಅರ್ಲಿ ವಿಕೆಟ್ಸ್, ಮೈನ್ ಆಗಿ ಅರ್ಲಿ ವಿಕೆಟ್ಸ್ ನ ಅಗತ್ಯತೆ ಇದೆ RCBಗೆ ಈ ಮ್ಯಾಚ್ ನ ಗೆಲ್ಬೇಕು ಅಂತಂದ್ರೆ. ಅರ್ಲಿ ವಿಕೆಟ್ಸ್ ಎತ್ತಿಲ್ಲ ಅಂತಂದ್ರೆ ಖಂಡಿತ ಈ ಮ್ಯಾಚ್ ನ GT ಅವರು ಎತ್ಕೊಂಡು ಎಲ್ಗೋ ಹೊರಟೋಗ್ಬಿಡ್ತಾರೆ. ನನ್ನ ಪ್ರಕಾರ ಇಟ್ಸ್ ಕ್ಲಿಯರ್ ನಾವು ಮಗ, ಇವತ್ತು ಸಿಕ್ಕಾಪಟ್ಟೆ ಪ್ರೆಷರ್ ಇರೋದು ಯಾರ ಮೇಲೆ ಅಂತಂದ್ರೆ ಅದು RCB ಬ್ಯಾಟರ್ಸ್ ಮೇಲೆಲ್ಲ. ಖಂಡಿತ RCB ಬ್ಯಾಟರ್ಸ್ ಮೇಲೆ ಪ್ರೆಷರ್ ಇದೆ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಸಿಕ್ಕಾಪಟ್ಟೆ ಪ್ರೆಷರ್ ಇರೋದು ಯಾರ ಮೇಲೆ ಅಂತಂದ್ರೆ ಭುವನೇಶ್ವರ್ ಕುಮಾರ್ ಮೇಲೆ. ಅವ್ರು ಅರ್ಲಿ ವಿಕೆಟ್ಸ್ ನ ಎತ್ಕೊಂಡು ಕೊಡ್ಲೇಬೇಕು ಅನ್ನೋದು ಅವ್ರ ಮೇಲೆ ಸಿಕ್ಕಾಪಟ್ಟೆ. ಕೋಚ್ ಹೇಳ್ತದೆ, ನೀನು ಅರ್ಲಿ ವಿಕೆಟ್ಸ್ ಎತ್ತಲೇಬೇಕಪ್ಪ, ಏನಾನ ಮಾಡು ನೀನು, ವಿಕೆಟ್ಸ್ ಎತ್ತು ಅಂತ. ಅವರೇ ಎತ್ಕೊಂಡು ಕೊಟ್ಟಿರೋದು ನಮಗೆ ಅರ್ಲಿ ವಿಕೆಟ್ಸ್ಗಳನ್ನ. ಜಾಸ್ ಹೆಜಲ್ವುಡ್ ಕಂಪೇರ್ ಮಾಡ್ತು ಅಂದ್ರೆ ಲಾಸ್ಟ್ ಸೀಸನ್ ಜಾಸ್ ಹೆಜಲ್ವುಡ್ ಎತ್ಕೊಂಡು ಕೊಟ್ಟಿದ್ದಾರೆ, ಈ ಸೀಸನ್ ಭುವನೇಶ್ವರ್ ಕುಮಾರ್ನ ಜಾಸ್ತಿ ಎತ್ಕೊಂಡು ಕೊಟ್ಟಿರೋದು. ಲಾಸ್ಟ್ ಮ್ಯಾಚ್ ಅಷ್ಟರ ಮಟ್ಟಿಗೆ ಹೆವಿ ಕನ್ವಿನ್ಸಿಂಗ್ ಬೌಲಿಂಗ್ ಏನು ಬಂದಿಲ್ಲ, ಇಬ್ಬರಿಂದನೂ ಕೂಡ ಅಷ್ಟರ ಮಟ್ಟಿಗೆ ಬಂದಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಮ್ಯಾಚು ಜಾಸ್ ಹೆಜಲ್ವುಡ್ ಏನೋ ಎತ್ಕೊಂಡು ಕೊಟ್ಬಿಟ್ರು ಅಂತಂದ್ರೆ ಥ್ರೂಔಟ್ ದ ಟೂರ್ನಮೆಂಟು ಅಷ್ಟರ ಮಟ್ಟಿಗೆ ಹೆವಿ ವಿಕೆಟ್ಸ್ಗಳು ಬೆದ್ದಿಲ್ಲ ಜಾಸ್ ಹೆಜಲ್ವುಡ್ಗೆ.
ಇನ್ ಕೇಸ್ ಏನಾದ್ರು ಈ ಒಂದು ಮ್ಯಾಚಲ್ಲಿ ಬಂದ್ಬಿಡ್ತು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅರ್ಲಿ ವಿಕೆಟ್ಸ್ ಬಂದ್ಬಿಡ್ತು ಅಂತಂದ್ರೆ ತಲೆ ಮೇಲೆ ಎತ್ಕೊಂಡು ಮೆರೆಸ್ಬಿಡ್ತಾರೆ ಹಂಗೆ RCB ಫ್ಯಾನ್ಸ್ಗಳು. ಸೊ ಕ್ಲಾರಿಟಿ ಇದೆ, GT 2 ವಿಕೆಟು ಬೇಗ ಬೇಕು ನಮಗೆ ಮ್ಯಾಚ್ನ ಗೆಲ್ಲೋದಕ್ಕೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನಿಸ್ತಿದೆ, ಯಾರು ಗೆಲ್ತಾರೆ ಕಾಮೆಂಟ್ ಸೆಕ್ಷನ್ ಹಾಕಿ. ನನ್ನ ಪ್ರಕಾರ ಇದು ಕ್ಲೋಸ್ ಗೇಮ್ ಹೋಗುತ್ತೆ, RCB ಗೆದ್ಬಿಟ್ಟು ಫೈನಲ್ ಹೋಗುತ್ತೆ ಅಂತ ಒಂದು ಗಟ್ ಫೀಲಿಂಗ್ ಬರ್ತಾಯಿದೆ ನನಗೆ. ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಅನಿಸುತ್ತೆ. ಸಿಗೋಣ.